ಅನುದಿನ ನೀನು. ಯವನಸ್ಥನೆಂದು ನಿನ ಯಾರು ತಳ್ಳದಂತೆ, ಆಶೆಗಳಿಗೆ ದೂರ ನೀನಿರುವಂತೆ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ರೂತ್ ಶರ್ಲಿ. ಒಳ್ಳೆಯ ಹಾಡನ್ನ ಈ ಒಂದು ಸಂದರ್ಭಕ್ಕೆ ತಕ್ಕ ಹಾಗೆ ಆಡಿದ್ದೀರಿ. ಕರ್ತ ನಮ್ಗೆ ಸ್ತೋತ್ರವಾಗಲಿ. ಕರ್ತ ನಿಮ್ಮನ್ನು ಸಹ ಅಧಿಕವಾಗಿ ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ಧ್ಯಾನ ಮಾಡುವಂತ ವಾಕ್ಯಕ್ಕೋಸ್ಕರವಾಗಿಯೂ ಆ ವಾಕ್ಯದ ಮೂಲಕ ಕರ್ತ ನಮ್ಮ ಹೃದಯಗಳೊಂದಿಗೆ ಮಾತನಾಡುವ ಹಾಗೆ ನಮ್ಮೊಂದಿಗೆ ಜಾಯಿನ್ ಆಗಿರುವಂತಹ ಹೊನ್ನಾಳಿ ಸಭೆಯ ಸಹೋದರ ಪ್ರಕಾಶ್ ನಾಯ್ಕ್ ಅವರು ಧ್ಯಾನ ಮಾಡುವಂತ ವಾಕ್ಯಕ್ಕೋಸ್ಕರವಾಗಿಯೂ ವಾಕ್ಯವನ್ನ ಹಂಚಲಿಕ್ಕಿರುವಂತಹ ಸಹೋದರ ನಿಶ್ಚಿತಾನಂದ ಅವರಿಗೋಸ್ಕರವಾಗಿಯೂ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಬನ್ನಿ. ಪ್ರಕಾಶ್ ನಾಯ್ಕ್ ಪ್ರೇಯರ್ ಮಾಡ್ತೀರಾ? ನಾವು ಪ್ರಾರ್ಥನೆ ಮಾಡೋಣ. ಮಹಾಪುರುಷರು ನೀತಿವಂತನಾಗಿರುವಂತಹ ನಮ್ಮ ಸ್ವರ್ಗ ತಂದೆಯಾದ ಮಹಾದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಮಹಿಮೆಯುಳ್ಳ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವೆ. ವಿಶೇಷವಾಗಿ ಈ ದಿನದಲ್ಲಿ ದೇವ ಈ ರೀತಿಯಾಗಿ ಕೂಡಿ ನಿನ್ನ ನಾಮವನ್ನು ಮಹಿಮೆಪಡಿಸುವ ಹಾಗೆ ಆ ಸಹೋದರ ಮೂಲಕವಾಗಿ ಈ ಜೂಮ್ ಮೀಟಿಂಗ್ ಅಲ್ಲಿ ನೀನು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಹೌದು ದೇವರೇ, ನಾವು ಅನೇಕ ರೀತಿಯಲ್ಲಿ ಸಮಯವನ್ನ ವ್ಯರ್ಥ ಮಾಡುವಂತವರಾಗಿದ್ದೆವು. ನಾವು ಈ ರೀತಿ ಸೇರಿ ಅನೇಕ ವಿಷಯಗಳನ್ನ ಕಲಿತುಕೊಳ್ಳುವ ಹಾಗೆ ನೀವು ನಡೆಸಿದ್ದೀರಿ. ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ವಿಶೇಷವಾಗಿ ಈ ದಿನದ ಈ ಜೂಮ್ ಮೀಟಿಂಗ್ಗೋಸ್ಕರವಾಗಿ ಬೇಡ್ತೇವೆ. ದೇವಾ, ನಿನ್ನ ಕೃಪೆ, ನಿನ್ನ ಆಲೋಚನೆ ಪ್ರಕಾರವಾಗಿ ಈ ಮೀಟಿಂಗ್ ನಡೀಲಿಕ್ಕೆ ಆಗುವಂತೆ, ವಾಕ್ಯವನ್ನ ಹಂಚಲಿಕ್ಕೆ ಆಗುವಂತೆ ನಿನ್ನ ದಾಸರನ್ನ ನೀನು ನಡೆಸು ಎಂಬುದಾಗಿ ಬೇಡ್ತೇವೆ. ವಿಶೇಷವಾಗಿ ದೇವ, ಆ ವಾಗ್ದಾನವನ್ನ ಕೂಡ ವಾಗ್ದಾನವನ್ನು ಹಂಚಲಿದ್ದಾರೆ. ಹೌದು, ಯಾವ ರೀತಿ ನಿನ್ನ ಕೃಪೆ ಇದೆಯೋ ಆ ರೀತಿ ಆಗುವಂತೆ ಕೃಪೆ ಮಾಡು. ಈ ಪ್ರಾರಂಭದಿಂದ ಕೊನೆಯವರೆಗೂ ನಿನ್ನ ಮಹಿಮೆಗೋಸ್ಕರವಾಗಿ ಈ ಜೂಮ್ ಮೀಟಿಂಗ್ ನಡೀಲಿಕ್ಕೆ ಆಗುವ ಹಾಗೆ ಆಯೋಜಿಸಿದಂತಹ ಆ ಶಿವಮೊಗ್ಗ ಸಭೆಗೋಸ್ಕರವಾಗಿ, ಸೈಮನ್ ಬ್ರದರಿಗೋಸ್ಕರವಾಗಿ ಬೇಡ್ತೇವೆ. ವಿಶೇಷವಾಗಿ ಅವರಿಗೆ ಒಳ್ಳೆ ಜ್ಞಾನವನ್ನು ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತಾ ಪ್ರಾರ್ಥನೆಯನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಥ್ಯಾಂಕ್ ಯು ಪ್ರಕಾಶ್ ನಾಯ್ಕ್. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ಇವತ್ತು ನಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚುವುದಕ್ಕೋಸ್ಕರವಾಗಿ ಕೊಳ್ಳೇಗಾಲದ ಎಬ್ನೇಜರ್ ಸಹೋದರ ಸಭೆಯ ಯವನಸ್ಥರಾದಂತಹ ಸಹೋದರ ನಿಶ್ಚಿತಾನಂದ ಅವರಿದ್ದಾರೆ. ಸಹೋದರ ನಿಶ್ಚಿತಾನಂದ ಅವರು ಯೋಸೇಫನ ಜೀವಿತದಲ್ಲಿ ಮತ್ತೊಂದು ದೃಷ್ಟಿಕೋನದಲ್ಲಿ ಅವರ ಜೀವಿತವನ್ನ ಕುರಿತಾಗಿ ಈ ದಿವಸ ಧ್ಯಾನ ಮಾಡುತ್ತಾರೆ. ನಾವೆಲ್ಲರೂ ಕೂಡ ಅವರೊಂದಿಗೆ ಸೇರಿ ಪ್ರಾರ್ಥನಾ ಪೂರ್ವಕವಾಗಿ ದೇವರ ವಾಕ್ಯವನ್ನ ಧ್ಯಾನ ಮಾಡೋಣ. ಸಹೋದರ ನಿಶ್ಚಿತಾನಂದ ಅವರು ಕಳೆದ ಸಾರಿ ಕೂಡ ನಮ್ಮ ಜೂಮ್ ಮೀಟಿಂಗ್ ದೇವರ ವಾಕ್ಯವನ್ನ ಹಂಚಿದ್ದರು. ಈ ದಿವಸ ಅವರನ್ನು ಮತ್ತೊಮ್ಮೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸಂತೋಷವಾಗಿ ಸ್ವಾಗತಿಸಿ ಮುಂದಿನ ಸಮಯವನ್ನ ಅವರಿಗೆ ಕೊಡುತ್ತೇನೆ. ಓವರ್ ಟು ಬ್ರದರ್ ನಿಶ್ಚಿತಾನಂದ. ಥ್ಯಾಂಕ್ ಯು ಬ್ರದರ್. ಕರ್ತನ ಪರಿಶುದ್ಧವಾದಂತಹ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸ್ತೇನೆ. ಮತ್ತೊಂದು ಆವರ್ತಿ ಹೀಗೆ ಜೂಮ್ ಆಪ್ ಮುಖಾಂತರವಾಗಿ ನಿಮ್ಮೆಲ್ಲರನ್ನ ಸಹ ಭೇಟಿ ಮಾಡುವಂತೆ, ಮಾತ್ರವಲ್ಲದೆ ದೇವರ ವಾಕ್ಯವನ್ನ ಹಂಚಿಕೊಡುವಂತೆ ಸಹಾಯ ಮಾಡಿದಂತಹ ದೇವರಿಗೆ ನಾನು ಸ್ತೋತ್ರವನ್ನ ಸಲ್ಲಿಸ್ತೇನೆ. ಹಾಗೆ ಈ ಅವಕಾಶವನ್ನು ಕೊಟ್ಟಂತಹ ಸೈಮನ್ ಬ್ರದರು ಹಾಗೂ ಅಲ್ಲಿರುವಂತ ಎಲ್ಲಾ ದೇವಜನರಿಗೂ ಸಹ ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದನೆಯನ್ನ ತಿಳಿಸುವವನಾಗಿದ್ದೇನೆ. ಹೇಗೂ ಕಳೆದ 1 ತಿಂಗಳ ಹಿಂದೆ ಕೊಳ್ಳೇಗಾಲ ಪ್ರಾಂತ್ಯಕ್ಕೆ ಸಹೋದರರು ಬಂದಾಗ ಅವರು ನನಗೆ ಮಾತಾಡುವಾಗ
ಝೂಮ್ ಆ್ಯಪ್ ನಲ್ಲಿ ಒಂದು ತರಗತಿ ಕ್ಲಾಸ್ನ ನೀನು ಮಾತಾಡ್ಬೇಕು ಅಂತ ಹೇಳಿದಾಗ ನಾನು ಕೇಳಿದೆ, ಬ್ರದರ್ ಯಾವ ವಿಷಯ ಕುರಿತು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಯವನಸ್ಥರ ಕುರಿತು ನೀನು ಮಾತಾಡ್ಬೇಕು ಅಂತ ಹೇಳಿದಾಗ ನಾನು ಅವರೊಟ್ಟಿಗೆ ಹಂಚ್ಕೊಂಡೆ, ಬ್ರದರ್ ಯವನಸ್ಥರ ಕುರಿತು ಮಾತಾಡ್ಬೇಕಾದ್ರೆ ಸ್ವಲ್ಪ ನನಗೆ ಟೈಮ್ ಬೇಕು, ಕಾಲಾವಕಾಶ ಬೇಕು ಅಂತ ಹೇಳಿದಾಗ, ಖಂಡಿತವಾಗ್ಲೂ ದೇವ್ರು ನಿನ್ನ ಸಂಗಡ ಇರ್ತಾರೆ, ನೀನು ಮಾತಾಡು, ಖಂಡಿತವಾಗ್ಲೂ ನೀನು ಮಾತಾಡಕ್ ಆಗುತ್ತೆ, ಪ್ರೇಯರ್ಲಿ ಆ ವಿಷಯನ ಇಡ್ತೇನೆ ಅಂತ ಹೇಳಿ ಸುಮಾರು 1 ತಿಂಗಳ ಹಿಂದೆ ನನ್ನ ಜೊತೆ ಮಾತಾಡಿದಾಗ ಅನೇಕ ವಿಷಯಗಳ ಕುರಿತು ನಾನು ದೇವರೊಂದಿಗೆ ಪ್ರಾರ್ಥನೆ ಮಾಡುತ್ತಾ ಯಾವ ಕುರಿತು ನಾನು ಮಾತಾಡ್ಬೇಕು ಅಂತ ಸುಮಾರು ದಿನಗಳ ಕಾಲ ನಾನು ಪ್ರಾರ್ಥನೆಯಲ್ಲಿ ಹಾಗೂ ಅದರ ಕುರಿತು ಯೋಚನೆ ಮಾಡುವಾಗ ಖಂಡಿತವಾಗ್ಲೂ ಸಹ ಅನೇಕ ವಿಷಯಗಳು ನನ್ನ ತಲೆಯೊಳಗೆ ಅನೇಕ ಬಂದು ಹೋಗ್ತು. ಅದರಲ್ಲೂ ಸಹ ಕಳೆದ 2 ದಿನ 3 ದಿನ ಹಿಂದೆ ಸಹೋದರರು ಸೈಮನ್ ಬ್ರದರು ಫೋನ್ ಮಾಡಿ ನನ್ನನ್ನ ಕೇಳ್ಕೊಂಡಾಗ ಅವ್ರು ಹೇಳಿದ್ರು, ರೆಡಿನಾ ನೀನು ಅಂತ. ಆಗ್ಲೂ ಹೇಳ್ದೆ, ಇಲ್ಲ ಬ್ರದರ್, ಯಾಕೋ ಈ ಒಂದು ಯವನಸ್ಥ ಒಂದು ವಿಷಯವನ್ನ ನಾನು ತಕೊಳ್ಬೇಕಾರೆ, ಯಾಕೆ ನಾನು ಒಂದು ಯವನಸ್ಥನಾಗಿ ಅದರ ಬಗ್ಗೆ ಮಾತಾಡ್ಬೇಕಾರೆ ಯಾಕೋ ಒಂದು ಕಡೆ ಏನೋ ಒಂದು ಸಂಕೋಚ ಅಥವಾ ಒಂದು ರೀತಿಯಾದಂತಹ ಸನ್ನಿವೇಶಗಳು ಬರ್ತಾ ಇದೆ ಅಂತ ಹೇಳಿದಾಗ ಆಗ್ಲೂ ಸಹ ಬ್ರದರ್ ಹೇಳಿದ್ದು, ಖಂಡಿತವಾಗ್ಲೂ ನಿನ್ನ ಕೈಲಿ ಸಾಧ್ಯ, ನೀನು ಮಾತಾಡು ಅಂತ ಹೇಳಿದಾಗ ಅನೇಕ ವಿಷಯಗಳನ್ನ ಕುರಿತು ನಾನು ಧ್ಯಾನ ಮಾಡ್ತಾ ಬರುವಂತೆ ದೇವರು ಸಹಾಯ ಮಾಡಿದ್ನು. ಕೊನೆಯದಾಗಿ ನಾನು ಅವ್ರು ಹೇಳಿದ್ರು, ಅನೇಕ ಯವನಸ್ಥರನ್ನು ಹುಡುಕು, ಹೊಸದಾಗಿ ಅನೇಕ ಯವನಸ್ಥರು ವಾಕ್ಯದಲ್ಲಿದ್ದಾರೆ, ಇದರ ಮೂಲಕ ನಿನಗೆ ಬೈಬಲ್ನ ಓದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿದಾಗ ಅನೇಕ ವಿಷಯಗಳನ್ನ ಕುರಿತು ನನಗೆ ಓದ್ಕೊಂಡು ಬಂದಾಗ ಯೋಸೇಫನನ್ನ ನಾನು ತಕೊಂಡೆ. ಕಳೆದ 1ನೇ ಸೆಕ್ಷನ್ ಅಲ್ಲಿ ಸಹೋದರರು ಯೋಸೇಫನ ಕುರಿತು ಮಾತಾಡಿದ್ರು. ಆದ ನಂತರ ನಾನು ಯೋಸೇಫನನ್ನ ಕುರಿತು ಧ್ಯಾನ ಮಾಡಬೇಕಾದ್ರೆ ಅನೇಕ ಸಂಗತಿಗಳು ಆತನ ಜೀವಿತದಿಂದ ನನ್ನ ಜೊತೆ ಮಾತಾಡಿದಾಗ ಅದನ್ನ ಎಲ್ಲರ ಜೊತೆ ನಾನು ಹಂಚಿಕೊಳ್ಳೋಣ ಅಂತ ಇಷ್ಟಪಟ್ಟು ಈ ದಿನ ದೇವರ ಸಹಾಯದೊಂದಿಗೆ ನಾವು ಸ್ವಲ್ಪ ಸಮಯ ಯೋಸೇಫನ ಕುರಿತು ನಾವು ಧ್ಯಾನ ಮಾಡುತ್ತಾ ಬರೋಣ. ಅದಕ್ಕೆ ಮುಂಚಿತವಾಗಿ ನಾನು ಒಂದು ಕೆಲವು ವಾಕ್ಯ ಭಾಗದಲ್ಲಿ ಒಂದು ವಚನವನ್ನ ಓದಿ ನಂತರ ನಾವು ಯೋಸೇಫನ ಕುರಿತು ಧ್ಯಾನವನ್ನ ಮಾಡುತ್ತಾ ಬರೋಣ. ಅದಕ್ಕಾಗಿ ನಾನು ಆರಿಸಿಕೊಂಡಂತಹ ವಾಕ್ಯ ಭಾಗ ಹಬಕ್ಕೂಕ 2ನೇ ಅಧ್ಯಾಯ. ಹಬಕ್ಕೂಕ 2ನೇ ಅಧ್ಯಾಯ 2 ಮತ್ತು 3ನೇ ವಚನಗಳು. ಅದ್ರಲ್ಲಿ ನಾನು 2ನೇ ವಚನವನ್ನ ಓದ್ಕೊಳ್ತೇನೆ. ಆಗ ಯೆಹೋವನು ನನಗೆ ಈ ಉತ್ತರವನ್ನ ದಯಪಾಲಿಸಿದನು, ನಿನಗಾದ ದರ್ಶನವನ್ನ ಬರೆ, ಓದುವವರು ಶೀಘ್ರವಾಗಿ ಓದುವಂತೆ, ಹಲಿಗೆಗಳ ಮೇಲೆ ಅದನ್ನು ಕೆತ್ತು, ಅದು ಗುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಅದಕ್ಕೆ ಪರಿಣಾಮಕ್ಕೆ ತ್ವರೆಪಟ್ಟು ಮೋಸ ಮಾಡದು, ತಡವಾದರೂ ಅದಕ್ಕೆ ಕಾದಿರು, ಅದು ಒಂದೇ ಬರುವುದು. ಹೀಗೆ 2ನೇ ವಾಕ್ಯ ಹಾಗೂ ನಾವು 3ನೇ ವಾಕ್ಯವನ್ನ ಓದುತ್ತಾ ಬರುವಾಗ ಅಲ್ಲಿ ಕೆಲವುದು ಯೆಹೋವನು ದಯಪಾಲಿಸಿದ ವಾಕ್ಯದಲ್ಲಿ ನೋಡುವಾಗ, ನಿನಗಾದ ದರ್ಶನವನ್ನ ಬರೆ, ಓದುವವರು ಶೀಘ್ರವಾಗಿ ಓದುವಂತೆ, ಹಲಗೆಗಳ ಮೇಲೆ ಅದನ್ನ ಕೆತ್ತು, ಅದು ಗುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು. ಈ ವಾಕ್ಯವನ್ನ ನಾವು ನೆನಪಿನಲ್ಲಿಟ್ಟುಕೊಂಡವರಾಗಿ ಈ ಯೋಸೇಫನ ಕುರಿತು ನಾವು ಸ್ವಲ್ಪ ಸಮಯ ಧ್ಯಾನ ಮಾಡ್ತಾ ಬರೋಣ. ನಮ್ಮೆಲ್ಲರಿಗೂ ಯೋಸೇಫನ ಬಗ್ಗೆ ಈಗಾಗಲೇ ಕಳೆದ ದಿನ ಸಹೋದರ ಬ್ರದರ್ ಅದರ ಕುರಿತು, ಅವನ ಚರಿತ್ರೆಯನ್ನ ಕುರಿತು, ಆತನ ಸಮಯ ಕಾಲದ ಕುರಿತು ಅವರು ಮಾತಾಡಿದ್ದಾರೆ. ಈಗಲೂ ಸಹ ನಾವು ಯೋಸೇಫನ ಕುರಿತು ಯೋಚನೆ ಮಾಡ್ಬೇಕಾದ್ರೆ ನಮ್ಮೆಲ್ಲರಿಗೂ ಗೊತ್ತು, ಚಿರಪರಿಚಿತವಾದಂತಹ ವ್ಯಕ್ತಿ ಆತನ ಯೌವನ ಕಾಲದಲ್ಲಿ ನೋಡುವಾಗ, ಆ ಯೌವನ ಕಾಲದಲ್ಲಿ ಆದಿಕಾಂಡ 37ನೇ ಅಧ್ಯಾಯದಲ್ಲಿ ನಾವು ಯೌವನ ಕಾಲದಲ್ಲಿ ಆತನಿಗೆ ಅನೇಕ ದರ್ಶನಗಳಾದವು ಎಂದು ನಾವು ನೋಡುತ್ತೇವೆ. ಆತನಿಗೆ ಆದಂತಹ ದರ್ಶನಗಳನ್ನು ನೋಡುವಾಗ ಆತನ ದರ್ಶನಗಳನ್ನು ನೋಡುವಾಗ ಆತನ ಸಿವುಡುಗಳ ಕನಸುಗಳನ್ನ ಆತನು ಕಾಣ್ತಾನೆ. ಮಾತ್ರವಲ್ಲ 37ನೇ ಅಧ್ಯಾಯ 9ನೇ ವಚನದಲ್ಲಿ ಆತನು ಆ ನಕ್ಷತ್ರಗಳು 11 ನಕ್ಷತ್ರಗಳು ಅಡ್ಡ ಬಿದ್ದದ್ದನ್ನ ನಾವು ನೋಡ್ತೇವೆ. ಇದೆಲ್ಲವನ್ನ ನೋಡ್ಬೇಕಾದ್ರೆ ಆತನಿಗೆ ಆದಂತಹ ವಯಸ್ಸನ್ನ ಆ ಭಕ್ತರು ಬರೀಬೇಕಾದ್ರೆ ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಆತನು 17ನೇ ವಯಸ್ಸಿನಲ್ಲಿ ಅಂತ ನಾವು ಆ ವಾಕ್ಯವನ್ನ ಆತನಿಗೆ ದರ್ಶನ ಆಯ್ತು ಅಂತ ಹೇಳಿ ನೋಡ್ತೇವೆ. ಆದ್ರೆ ಅದು ನೆರವೇರಬೇಕಾದ್ರೆ ಆತನಿಗೆ ಆದಂತಹ ವಯಸ್ಸನ್ನ ನೋಡುವಾಗ 30 ವರ್ಷಗಳು ಒಂದು ದೇವರ ವಾಕ್ಯದಲ್ಲಿ ನೋಡುತ್ತೇವೆ.
ಆತನು 17 ವರ್ಷಗಳ ಕಾಲ ಆತನು ಯೌವನಸ್ಥನಾಗಿದ್ದನು. ಆ 17 ವರ್ಷಗಳ ಕಾಲ ಆತನು ಎಲ್ಲಿ ಇದ್ದನು ನೋಡುವಾಗ ಆತನು ಆತನ ತಂದೆ ತಾಯಿಗಳ ಜೊತೆ ಮಾತ್ರವಲ್ಲದೆ ಆತನು ಸಹೋದರ ಜೊತೆಗೆ ಆತನಿದ್ದ. ಆ 17 ವರ್ಷದಲ್ಲಿ ಆತನು ಬೆಳೆದಂತಹ ವಾತಾವರಣವನ್ನು ನೋಡುವಾಗ ಆತನು ಒಳ್ಳೆಯ ಯವನಸ್ಥನಾಗಿ ತಂದೆ ತಾಯಿಗಳಿಗೆ ಒಳ್ಳೆಯ ಯವನಸ್ಥನಾಗಿ ಆತನು ಬೆಳೆಯುತ್ತಾ ಬಂದನು. ಮಾತ್ರವಲ್ಲ ಆತನು ನೋಡ್ಬೇಕಾದ್ರೆ ಆ ಸಿವುಡುಗಳು ಅಥವಾ ಕನಸುಗಳನ್ನು ಬೀಳುವಾಗ ಎಲ್ಲವನ್ನ ತಂದೆ ತಾಯಿಗಳೊಂದಿಗೆ ಆತನು ಹಂಚಿಕೊಂಡಂತಹ ವ್ಯಕ್ತಿ ಯೋಸೇಫನಾಗಿದ್ದನು. ಆತನು ತಂದೆ ತಾಯಿಗಳ ಜೊತೆ ಮಾತ್ರವಲ್ಲ ಆತನ ಸಹೋದರ ಸಹ ಆತನು ತನಗಾದ ದರ್ಶನವನ್ನ ಕುರಿತು ತನ್ನ ಅಣ್ಣಂದಿರಿಗೆ ಆತನು ಹೇಳಿಕೊಂಡಂತಹ ವ್ಯಕ್ತಿ ಆತನಾಗಿದ್ದನು. 17 ವರ್ಷದವರೆಗೂ ಆತನ ನೋಡಬೇಕಾದರೆ ಆತನು ಆ ಮನೆಯಲ್ಲಿ ಆತನು ಇದ್ದುಕೊಂಡವನಾಗಿ ಆತನು ವಿಧೇಯನಾದನೆಂದು ನಾವು ನೋಡ್ತಾ ವಾಕ್ಯದಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದೆ. ಆದರೆ ಅದಾದ ನಂತರ ಆ ದರ್ಶನ ಆದ ನಂತರ ಆ ದರ್ಶನವನ್ನ ನೋಡಿ ಅದು ನೆರವೇರಬೇಕಾದರೆ ಆತನು 30ನೇ ವರ್ಷದವರೆಗೂ ಆತನು ಕಾದಿರಬೇಕಾಗಿತ್ತು. ಒಂದು 17 ವರ್ಷ, ನಂತರ 17ರಿಂದ 30 ವರ್ಷಗಳು, ಅಂದ್ರೆ ಸುಮಾರು 13 ವರ್ಷಗಳು ಆತನು ಆ ಕಂಡಂತಹ ಕನಸಿನ ಆ ಒಂದು ದರ್ಶನವನ್ನ ನೆರವೇರಬೇಕಾದ್ರೆ ಅವನಿಗೆ 13 ವರ್ಷಗಳು ಹಿಡಿಯಿತು. ಇದರ ಕುರಿತು ನಾವು ನೋಡ್ಬೇಕಾದ್ರೆ ಆತನಲ್ಲಿ ಆ ಒಂದು ಇದ್ದಂತಹ ಗುಣ, ಆತನ ಸ್ವಭಾವಗಳನ್ನು ನೋಡಬೇಕಾದ್ರೆ ಆತನು ಯಾವಾಗಲೂ ಸಹ ಆ ಒಂದು ದೇವರ ಅನ್ಯೋನ್ಯತೆಯಲ್ಲಿ ಇದ್ದಂತಹ ವ್ಯಕ್ತಿಯು ಸಹ ಆತನಾಗಿದ್ದನು. ಒಂದು ಗುರಿಯನ್ನ ಬಿಟ್ಬೇಕಾದ್ರೆ ಫಿಲಿಪ್ಪಿ 3ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತೇವೆ, ಅನೇಕ ಒಂದು ಗುರಿಯನ್ನ ಬಿಟ್ಬೇಕಾದ್ರೆ ಮುಟ್ಟಲು ಅನೇಕ ರೀತಿಯಾದಂತಹ ನಿಬಂಧನೆಗಳು ಇರ್ತವೆ. ನಿಬಂಧನೆಗಳು ಮಾತ್ರವಲ್ಲ, ಆಜ್ಞೆಗಳನ್ನು ಸಹ ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ಒಂದು ಕಡೆ ಒಂದು ಕನಸನ್ನು ನೆರವೇರ್ಬೇಕಾದ್ರೂ ಸಹ ಆತನ 13 ವರ್ಷಗಳು ಇರಬೇಕು. ಮಾತ್ರವಲ್ಲದೆ ಒಂದು ಫಿಲಿಪ್ಪಿ 3:14ನೇ ವಚನದಲ್ಲಿ ನೋಡ್ಬೇಕಾದ್ರೆ ಒಂದು ಗುರಿಯನ್ನ ನಾವು ಮುಟ್ಟಬೇಕಾದ್ರೆ ಆ ಗುರಿಯನ್ನ ಮುಟ್ಟಬೇಕಾದ್ರೆ ಅನೇಕ ನಿಬಂಧನೆಗಳು ನಮಗಿದೆ. ಮಾತ್ರವಲ್ಲ ಅನೇಕ ಆಜ್ಞೆಗಳನ್ನು ಸಹ ಆತನು ನಮ್ಮ ಮುಂದೆ ಇಟ್ಟಿದ್ದಾನೆ. ಆ ಆಜ್ಞೆಗಳನ್ನ ನಾವು ನೋಡ್ಬೇಕಾದ್ರೆ ಆಜ್ಞೆಗಳು ಬಹಳ ಅನೇಕ ರೀತಿಯಾದಂತಹ ಕಠಿಣವಾದಂತಹ ಹೋರಾಟದಲ್ಲಿ ನಾವು ಜೀವಿಸಬೇಕಾಗುತ್ತೆ. ಯಾಕಂದ್ರೆ ಈ ಪ್ರಪಂಚ ಮಧ್ಯದಲ್ಲಿ ನಾವು ಇದ್ದೇವೆ. ಉದಾಹರಣೆಗೆ ನಮ್ಮೆಲ್ಲರಿಗೂ ಸಹ ಗೊತ್ತು, ಒಂದು ಓಟದ ಸ್ಪರ್ಧೆ ಆಗಲಿ ಅಥವಾ ಯಾವುದೇ ರೀತಿಯಾದಂತಹ ಒಂದು ಗುರಿಯನ್ನ ಮುಟ್ಟುವಂತಹ ಕಾರ್ಯಗಳೇ ಆಗಲಿ, ಅಲ್ಲಿ ನಾವು ಓಡಬೇಕಾದ್ರೆ ಅನೇಕ ರೀತಿಯಾದಂತಹ ನಿಬಂಧನೆಗಳಿವೆ. ಉದಾಹರಣೆಗೆ ನಾವು ಒಂದು ಓಟವನ್ನ ಓಡ್ಬೇಕಾದ್ರೆ ಆ ಒಂದು 100 ಮೀಟರ್ಸ್ ಆಟವನ್ನ ತಗೊಂಡಾಗ ಅಲ್ಲೂ ಸಹ ನಾವು ಓಡ್ಬೇಕಾದ್ರೆ ಒಂದು ಓಣಿಯಲ್ಲಿ ಸಹ ನಾವು ಓಡ್ಬೇಕು. ಆ ಓಣಿಯನ್ನ ಸಹ ನಾವು ಬಿಟ್ಟು ಓಡುವುದಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಅಲ್ಲಿ ನಿಯಮ ಇದೆ. ಮಾತ್ರವಲ್ಲ ಆ ಓಟಲ್ಲಿ ನೋಡ್ಬೇಕಾದ್ರೆ ಅನೇಕ ರೀತಿಯಾದ ಕಠಿಣವಾಗಿ ದೇಹವನ್ನ ಆತರು ದಂಡಿಸಿಕೊಂಡು ಓಡಬೇಕಾದ ಸನ್ನಿವೇಶಗಳು ಬರ್ತವೆ. ಅದೇ ರೀತಿಯಲ್ಲಿ ಭಕ್ತನು ಆ ಫಿಲಿಪಿಯಲ್ಲಿ ಆತನು ಬರೀಬೇಕಾದ್ರೆ ಆತನು ಬರೀತಾನೆ, ಅನೇಕ ಆಜ್ಞೆಗಳನ್ನ ನಿಬಂಧನೆಗಳನ್ನ ನಮ್ಮ ಮುಂದೆ ಆತನು ಇಟ್ಟಿದ್ದಾನೆ. ಅದರ ಮಧ್ಯದಲ್ಲಿ ನಾವು ಅನೇಕ ರೀತಿಯ ಓಡಾಡುವಾಗ ಅದರ ಮಧ್ಯದಲ್ಲಿ ಸೈತಾನನು ಸಹ ನಮ್ಮನ್ನ ಅನೇಕ ಬಾರಿ ನಮ್ಮೊಟ್ಟಿಗೆ ಆತನು ನಡೆಯುವಂತಹ ಸನ್ನಿವೇಶಗಳಲ್ಲಿ ನಾವು ಜಾರಿ ಹೋಗುತ್ತೇವೆ. ಯಾಕಂದ್ರೆ ಈ ಲೋಕದಲ್ಲಿ ಭಕ್ತರು ಬರೆಯುವಾಗ ಹೇಳ್ತಾನೆ, ಈಗ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಆತನು ಯಾರನ್ನ ನುಂಗಲಿ ಎಂದು ನೋಡ್ಬೇಕಾದ್ರೆ ಆತನಿಗೆ ಬೇಕಾದದ್ದು ಆತನ ಮಕ್ಕಳೇ. ಯಾಕೆಂದ್ರೆ ನಾವೆಲ್ಲರೂ ಸಹ ಆತನಿಂದ ಆರಿಸಿಕೊಂಡವರಾಗಿದ್ದೇವೆ. ಒಂದು ಆರಿಸಿಕೊಳ್ಳುವಿಕೆ ಇದೆ. ಆ ಆರಿಸುವಿಕೆ ಹಿಂದೆ ಆತನು ನಮಗಾಗಿ ಪಟ್ಟಂತಹ ಶ್ರಮೆ, ಆತನು ನಮಗಾಗಿ ಪಟ್ಟಂತಹ ವೇದನೆ, ಇದೆಲ್ಲವನ್ನು ನೆನಪು ಮಾಡಿಕೊಳ್ಳುವಾಗ ಆತನು ಆರಿಸಿಕೊಂಡು ನಮ್ಮೊಟ್ಟಿಗಿರುವಾಗ ಆತನೊಂದಿಗೆ ನಾವು ನಡೆಯುವಾಗ ಖಂಡಿತವಾಗಲೂ ಸೈತಾನನು ನಮ್ಮ ಜೊತೆಯಲ್ಲಿ ಆತನು ಬರುವಂತವನು ಆಗಿದ್ದಾನೆ. ನಮ್ಮೆಲ್ಲರೂ ಸಹ ವಾಕ್ಯ ಗೊತ್ತು, ಹತ್ತಿಕೊಳ್ಳುವ ಪಾಪಗಳು ಈ ಲೋಕದಲ್ಲಿ ಆತನ ಮಕ್ಕಳಾಗಿ ನಾವು ಆತನ ನಡೆಯುವಾಗ ಹೆಜ್ಜೆ ಹೆಜ್ಜೆಗೂ ಸಹ ಆತನ ಶೋಧನೆಗಳನ್ನ ನಾವು ನೋಡ್ತೇವೆ ಪ್ರಿಯರೇ. ಒಂದು ಕಡೆ ಆತನು ಕೊಡುವಂತ ಇರಬಹುದು, ಮತ್ತೊಂದು ಕಡೆ ದೇವರು ಕೊಟ್ಟಂತಹ ಆ ವಾಗ್ದಾನಗಳನ್ನು ಸಹ ನಾವು ನೋಡ್ಬೇಕಾದ್ರೆ ಅದರ ಮಧ್ಯದಲ್ಲಿ ನಾವು ಜೀವಿಸಬೇಕಾದರೆ ಈ ಯೋಸೇಫನನ್ನ ನಾವು ಸ್ವಲ್ಪ ಸಮಯ ಧ್ಯಾನ ಮಾಡ್ತಾ ಬರೋಣ. ಮುಖ್ಯವಾಗಿ ಮಾತ್ರವಲ್ಲ, ನಮ್ಗಾಗಲೂ ವಾಕ್ಯದಲ್ಲಿ ನೋಡುಬೇಕಾದ್ರೆ ಆತನು
1 ಯೋಹಾನ 2ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುವಾಗ ಶರೀರದ ಇಚ್ಛೆಗಳು ಶತ್ರುವಿನ ಬಲವಾದಂತಹ ಆಯುಧ ಎಂದು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇದರಿಂದ ಅನೇಕ ರೀತಿಯಾದಂತಹ ನಾವು ಯವನಸ್ಥರಾಗಿ ಮಾತ್ರವಲ್ಲ, ನಾವು ವಿಶ್ವಾಸಿಗಳಾಗಿ ಸಹ ಓಡಬೇಕಾದರೆ ಆ ಓಟದಲ್ಲಿ ಆತನು ಕೊಡುವಂತಹ ಸಮಯ, ಆತನು ನಮ್ಮನ್ನು ಹಿಡಿಯುವಂತ ಸಮಯವನ್ನ ನೋಡ್ಬೇಕಾದ್ರೆ ಆತನು ಹಿಡಿಯುವಂತ ಸಮಯ ಒಂಟಿಯಾಗಿರುವಾಗ ಮಾತ್ರವಲ್ಲ, ನಮ್ಮ ಯೋಚನೆಗಳಾಗಿರಬಹುದು, ಮಾತ್ರವಲ್ಲ ನಮ್ಮ ಸೋಂಬೇರಿತನ ಆಗಿರಬಹುದು, ಮಾತ್ರವಲ್ಲ ಸೈತಾನನು ನಮ್ಮನ್ನ ಸದಾ ಆತನು ಹಿಂಬಾಲಿಸುವಾಗ, ಆತನು ನಮ್ಮ ಹತ್ತಿರ ಬರುವಾಗ ಆತನು ಕೊಡುವಂತಹ ಶೋಧನೆಗಳನ್ನ ನೋಡಬೇಕಾದ್ರೆ ಹಿಂದಿನ ಕಾಲದಲ್ಲಿ ಅಥವಾ ಆದಿಭಾಗದಲ್ಲಿ ನಾವು ನೋಡಬೇಕಾದ್ರೆ ಆದಾಮನನ್ನ ಅಥವಾ ಹವ್ವಳನ್ನ ನೋಡ್ಬೇಕಾದ್ರೆ ಹವ್ವಳ ಹತ್ತಿರ ಆತನು ಬಂದಂತ ಸಮಯನ ನೋಡುವಾಗ ಅವರು ಒಂಟಿಯಾಗಿರುವಾಗ ಆತನು ನಮ್ಮ ಹತ್ತಿರ ಬರ್ತಾನೆ. ಅದಕ್ಕಾಗಿ ನಾವು ವಾಕ್ಯ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ಬೇಕಾದ್ರೆ ದೇವರು ತನ್ನ ಮಕ್ಕಳನ್ನ ಆತನು ಆ ಹಟ್ಟಿಗೆ, ಅಂದರೆ ದೇವರ ಸಭೆಯ ಒಳಗೆ ಆತನು ನಮ್ಮನ್ನ ಇರಿಸಿದ್ದಾನೆ. ಪ್ರಿಯರೇ, ನಮ್ಮನ್ನ ದೇವರ ಸಭೆಯಲ್ಲಿ ಇರಿಸಿದ್ದಾನೆ. ಅಂದರೆ ನಾವೆಲ್ಲರೂ ಸಹ ಒಂದು ಹಟ್ಟಿಯೋ ಪಾದೆಯಲ್ಲಿ ಅಥವಾ ಒಂದು ಕುರಿಯ ಮಂದಿಯೋ ಪಾದೆಯಲ್ಲಿ ನಾವು ಒಳಗಡೆ ಇರುವಾಗ ನಮ್ಮನ್ನ ಯಾರೂ ಸಹ ಅಷ್ಟು ಸುಲಭವಾಗಿ ಸೈತಾನ ನಮ್ಮನ್ನ ಹಿಡಿಯಲು ಸಾಧ್ಯವಿಲ್ಲ. ನಾವು ಯಾವಾಗ ಒಂಟಿಯಾಗಿ ಹೊರಗಡೆ ಬರುವಾಗ ಖಂಡಿತವಾಗಲೂ ಆತನು ನಮ್ಮನ್ನ ಹಿಡಿಯುವುದಕ್ಕೆ ಅನೇಕ ಬಾರಿ ಅನೇಕ ರೀತಿಯಾದ ಸನ್ನಿವೇಶಗಳನ್ನ ನಮ್ಮ ಮುಂದೆ ಆತನು ಒಳಗೆ ಇಷ್ಟಪಡ್ತಾನೆ. ಅದಕ್ಕಾಗಿ ಭಕ್ತರು ಬರೆಯಬೇಕಾದ್ರೆ ಅವರು ವಾಕ್ಯೋಪದೇಶದಲ್ಲಿಯೂ ಅನ್ಯೂನ್ಯತೆಯಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಅವರು ನಿರತರಾಗಿದ್ದರು ಎಂದು ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಇದೆಲ್ಲವನ್ನ ನೋಡ್ಬೇಕಾದ್ರೆ ಯೋಸೇಫನಲ್ಲೂ ಸಹ ಆತನಲ್ಲಿ ಇದ್ದಂತಹ ಗುಣ ಎಂತದ್ದು ಅಂತ ನೋಡ್ಬೇಕಾದ್ರೆ ಆತನು ಸಹ 17 ವರ್ಷದವರೆಗೂ ಸಹ ಆತನು ತನ್ನ ಸಹೋದರರೊಂದಿಗೆ ಆತನು ಇದ್ದಂತೆ. ಆ ಸಹೋದರ ಅನ್ಯೋನ್ಯತೆಯಿಂದ ಆತನು ಹೊರಬರಲಿಲ್ಲ. ಆದರೆ 17 ವರ್ಷಗಳ ನಂತರ ಆತನು ಇದ್ದಂತಹ ಸ್ಥಳವನ್ನು ನೋಡುವಾಗ ಅನ್ಯ ದೇಶದಲ್ಲಿ ಅಲ್ಲಿ ಆತನು ಇರಬೇಕಾದ್ರೆ ಆತನು ಸಹ ಆತನು ಒಬ್ಬಂಟಿಗನಾಗಿ ಇರಲಿಲ್ಲ. ಅಲ್ಲಿ ಆತನು ಕಲಿತಂತ ವಿಷಯಗಳು ದೇವರು ಆತನೊಂದಿಗಿರುವಾಗ ಆತನು ಅಲ್ಲಿಯೂ ಸಹ ದೇವರಿಗೆ ಆಜ್ಞೆಗಳಿಗನ್ನ ಆತನು ಹೃದಯದಲ್ಲಿ ಇಟ್ಟುಕೊಂಡವನಾಗಿ ಆ ಹಲೆಗೆ ಮೇಲೆ ಆತನ ವಾಕ್ಯಗಳನ್ನ ಆತನು ಇಟ್ಟುಕೊಂಡವನಾಗಿ ಆತನು ಜೀವಿಸ್ತಾ ಇದ್ದಾನೆ. ಆತನು ಆ ಸಮಸ್ಯೆಗಳನ್ನ ಆತನು ಎದುರಿಸ್ಬೇಕಾದ್ರೆ ದೇವರ ಭಯ ಆತನಲ್ಲಿ ಮಾತ್ರವಲ್ಲ, ಆತನಲ್ಲಿ ಇದ್ದಂತ ಕೆಲವು ಗುಣಗಳನ್ನ ನಾವು ಇಂದು ಧ್ಯಾನ ಮಾಡುತ್ತಾ ಬರೋಣ ಪ್ರಿಯರೇ. ಅದಕ್ಕಾಗಿ ಒಂದು ವಾಕ್ಯವನ್ನ ನಾವು ಓದುತ್ತಾ ಬರೋಣ. ಆದಿಕಾಂಡ 40ನೇ ಅಧ್ಯಾಯ. ಆದಿಕಾಂಡ 40ನೇ ಅಧ್ಯಾಯ. ಅಲ್ಲಿ ಅವರು ಅವನಿಗೆ, ನಮಗೆ ಸ್ವಪ್ನ ಬಿತ್ತು, ಅದರ ಅರ್ಥವನ್ನು ಹೇಳುವವರು ಯಾರೂ ಇಲ್ಲ ಎಂದು ಹೇಳಲು ಯೋಸೇಫನು ಅವರಿಗೆ, ಸ್ವಪ್ನಗಳ ಅರ್ಥವು ದೇವರಿಂದ ದೊರಕಬಹುದಲ್ಲವೇ? ದಯಮಾಡಿ ನಿಮ್ಮ ಸ್ವಪ್ನವನ್ನ ನನಗೆ ತಿಳಿಸು ಎಂದು ಹೇಳಿದನು. ಇಲ್ಲಿ ನೋಡ್ಬೇಕಾದ್ರೆ ಆ ಸ್ವಪ್ನಗಳ ಅರ್ಥವನ್ನ ಹೇಳುವಂತಹ ಒಂದು ತಲಾಂತು ಆತನಲ್ಲಿ ಇತ್ತು ಪ್ರಿಯರೇ. ಆ ತಲಾಂತು ಆತನಲ್ಲಿ ಇತ್ತು. ಆದರೆ ಆ ತಲಾಂತು ಕುರಿತು ಆತನು ಮಾತಾಡ್ಬೇಕಾದ್ರೆ ಆತನು ಅಲ್ಲಿ ಹೇಳುವ ಮಾತು ದೇವರಿಂದ ಬರುವುದೇ ಹೊರತು ಅದನ್ನ ಅರ್ಥ ಮಾಡಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಆತ ಹೇಳ್ತಾನೆ. ಅಂದರೆ ಆ ತಲಾಂತುಗಳ ಬಗ್ಗೆ ಆತನಿಗೆ ಗೊತ್ತಿತ್ತು, ಇಂಥ ತಲಾಂತು ನನಗಿದೆ ಅಂತೆ. ಆದರೆ ಆತನು ಆ ತಲಾಂತಿನ ಕುರಿತು ಹೆಮ್ಮೆ ಪಡದಂತಹ ವ್ಯಕ್ತಿ ಯೋಸೇಫನಾಗಿದ್ದ. ನಮ್ಮನ್ನು ನಾವು ಯೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ನಮಗಿರುವಂತಹ ವಿದ್ಯೆ ಆಗಲಿ, ಐಶ್ವರ್ಯಗಳಾಗಲಿ, ಅಥವಾ ಯಾವುದೇ ರೀತಿಯಲ್ಲಿ ನಾವು ಜೀವಿಸುವಾಗ ನಮ್ಮಲ್ಲಿ ಆ ಹೆಮ್ಮೆಯತನ ಇದೆಯಾ? ಯಾಕಂದ್ರೆ ಈ ಲೋಕದ ಯಾತ್ರೆಯಲ್ಲಿ ನಾವು ಜೀವಿಸಬೇಕಾದ್ರೆ ಆತ ನಮ್ಮ ಮುಂದೆ ಆ ತಲಾಂತಗಳನ್ನು ಕೊಟ್ಟಿರುವಾಗ ನಾವು ಆತನ ಯೋಸೇಫನ ಹಾಗೆ ನಾವು ಸಹ ಶಾಂತ ಸ್ವಭಾವದಿಂದ, ದೀನತೆಯಿಂದ, ಅತ್ಯಂತ ವಿನಯತೆಯಿಂದ ಹೇಗೆ ಆತನು ಆ ಒಂದು ತಲಾಂತು ಇದ್ರೂ ಸಹ ಆತನು ದೇವರ ಮೇಲೆ ಆತನು ಭರವಸೆ ಹೇಳ್ತಾನೆ. ಏನಂದ, ದೇವರಿಂದ ನನಗೆ ಸಹಾಯ ಸಿಗುತ್ತದೆ. ಆತನು ಎಲ್ಲೂ ಸಹ ಹೆಮ್ಮೆ ಪಡದಂತಹ
ಸ್ವಭಾವವುಳ್ಳಂತಹ ವ್ಯಕ್ತಿ ಯೋಸೇಫನಾಗಿದ್ದನು. ಅದಕ್ಕಾಗಿ ನಾವು ಸಹ ನಮ್ಮ ಈ ಕ್ರಿಸ್ತನ ಓಟದಲ್ಲಿ ನಾವು ನೋಡ್ಬೇಕಾದ್ರೆ ಆ ಗಲಾತ್ಯದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 20 ವಚನದಲ್ಲಿ ಭಕ್ತನು ಹೇಳ್ತಾನೆ, ನಾನಲ್ಲ, ನನ್ನಲ್ಲಿ ಇರುವ ಆತನು ಕ್ರಿಸ್ತನು, ನನ್ನಲ್ಲಿ ಇರುವ ಆತನು ಜೀವಿಸುವ ಆತನು ಕ್ರಿಸ್ತನೆಂದು ಆತನು ಬರೀತಾನೆ. ನಾವು ಸಹ ಈ ಲೋಕದ ಯಾತ್ರೆಯಲ್ಲಿ ನಾವು ಜೀವಿಸಬೇಕಾದ್ರೆ ನಮ್ಮಲ್ಲಿ ಆ ಒಂದು ಒಳ್ಳೆ ಆತನ ಗುಣ ಏನಿತ್ತೋ ಅದನ್ನ ಸಹ ನಾವು ಸಹ ಧರಿಸಿಕೊಂಡವರಾಗಿ ನಾವು ಜೀವಿಸೋಣ. ಅದೇ ರೀತಿ ಆತನಲ್ಲಿ ಇದ್ದಂತಹ ಇನ್ನೊಂದು ಗುಣವನ್ನ ನೋಡೋಣ. ಅದಕ್ಕಾಗಿ ಅದೇ ಅಧ್ಯಾಯ ಆದಿಕಾಂಡ 40ನೇ ಅಧ್ಯಾಯ ಅದೇ 15ನೇ ವಚನವನ್ನ ನಾವು ನೋಡೋಣ. ಕೆಲವರು ನನ್ನನ್ನ ಕದ್ದು ಈ ದೇಶಕ್ಕೆ ತಂದರು, ಇಲ್ಲಿಯೂ ನಾನೇನು ತಪ್ಪಿಲ್ಲದವನಾಗಿ ಸೆರೆಯಲ್ಲೇ ಬಿದ್ದಿದ್ದೇನೆ ಅಂದನು. ನಮ್ಗೆ ಯೋಸೇಫನು ಯಾಕೆ ಸೆರೆಯಲ್ಲಿ ಬಿದ್ದಿದ್ದಾನೆ? ಮೊದಲು ಆತನನ್ನ ಮಾರಿದ್ದಾರೆ. ಮಾರಿದ ನಂತರ ಆತನು ಒಂದು ಮನೆಯಲ್ಲಿ ಆತನು ಅಧಿಕಾರಿಯಾಗಿದ್ದನು. ಅಲ್ಲಿಂದ ಆತನನ್ನ ಸೆರೆಮನೆಗೆ ಅವನು ಹಾಕಿದ್ದಾರೆ. ಅದಕ್ಕಾಗಿ ಆತನು ಹೇಳುತ್ತಾನೆ, ಕೆಲವರು ನನ್ನನ್ನ ಕದ್ದು ಈ ದೇಶಕ್ಕೆ ತಂದರು, ಇಲ್ಲಿಯೂ ನಾನೇನು ತಪ್ಪಿಲ್ಲದವನಾಗಿ ಸೆರೆಯಲ್ಲೇ ಬಿದ್ದಿದ್ದೇನೆ. ಆತನು ಈಗ ಸೆರೆಯಲ್ಲಿ ಬಿದ್ದಿರುವಾಗ ಅಲ್ಲಿಯೂ ಸಹ ಅವನು ಹೇಳ್ತಾ ಇದ್ದಾನೆ, ನಾನೇನು ಮಾಡಿಲ್ಲ. ಅಂದ್ರೆ ತಪ್ಪನ್ನ ಮಾಡದೆ ಆತನ ಶಿಕ್ಷೆಯನ್ನ ಅನುಭವಿಸುವಾಗ ಆತನು ತಪ್ಪು ಮಾಡಿದವರನ್ನ ಆತನು ತೋರಿಸ್ಕೊಳ್ಳಿಲ್ಲ. ಪ್ರಿಯ, ಎಂತಹ ಸ್ವಭಾವ ಇಲ್ಲದಂತಹ ಯೋಸೇಫನು ಆತನು ಆಗಿದ್ದನು. ಪ್ರಿಯ, ಕಷ್ಟದ ದಿನದಲ್ಲಿದ್ದಾನೆ. ಆ ಸೆರೆಮನೆಯಲ್ಲಿ ಆತನ ಬೇಡಿಗಳೆಲ್ಲ ಮಧ್ಯದಲ್ಲಿದ್ದಾನೆ. ಮಾತ್ರವಲ್ಲದೆ ಆತನು ಆ ಸ್ಥಿತಿಯಲ್ಲಿದ್ದಾನೆ. ಮಾತ್ರವಲ್ಲ, ಆತನು ಯಾವ ತಪ್ಪು ಇಲ್ಲದೆ ಆತನ ಸ್ವಂತ ಆತನ ಸಹೋದರರೇ ಆತನನ್ನ ಆ ಬಾವಿಯಲ್ಲಿ ಆತನನ್ನ ತಳ್ಳುವಾಗ, ಮಾತ್ರವಲ್ಲ 20 ರೂಪಾಯಿಗಳಿಗೆ ಆತನನ್ನ ಮಾರುವಾಗ, ಮಾತ್ರವಲ್ಲದೆ ಆತನನ್ನು ಹೋದಂತಹ ದೇಶವನ್ನ ನೋಡುವಾಗ ಅಲ್ಲಿನ ಆಚಾರವಾಗಲಿ ಆ ದೇಶದ ಬಗ್ಗೆ ಆತನಿಗೆ ಏನೂ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ. ಅದರ ಮಧ್ಯದಲ್ಲಿ ಆತನು ಆ ಐಗುಪ್ತದ ಆ ದೇಶಕ್ಕೆ ಆತನು ಹೋಗುವಾಗ ಏನೂ ಇಲ್ಲದೆ ತಪ್ಪಿಲ್ಲದೆ ಆತನು ಅಲ್ಲಿ ಹೋದನು. ಅಲ್ಲಿ ಹೋದಾಗ ಸಹ ಯಾರು ಆತನಿಗೆ ತಪ್ಪನ್ನ ಮಾಡಿದರೋ ಅದನ್ನ ಆತನು ಹೇಳಲಿಲ್ಲ. ಮಾತ್ರವಲ್ಲ, ಆ ಪೋಟೀಸರ ಮನೆಯಲ್ಲಿರುವಂತಹ ಆ ಸ್ತ್ರೀಯು ಸಹ ಆತನನ್ನ ಕೆಲಸಕ್ಕೆ ಹಾಕುವಾಗ ಅಲ್ಲಿಯೂ ಸಹ ಆಕೆಯ ಬಗ್ಗೆ ಆತನು ಇಲ್ಲದ ಆಪಾದನೆಗಳನ್ನ ಯೋಸೇಫನ ಮೇಲೆ ಆತನು ಹಾಕುವಾಗ ಅಲ್ಲಿಯೂ ಸಹ ಆತನು ಒಂದು ಮಾತನ್ನು ಸಹ ಆಡಲಿಲ್ಲ. ಮಾತ್ರವಲ್ಲ, ಆತನು ಸಹ ತಾಳ್ಮೆಯಿಂದ ಎಲ್ಲವನ್ನ ಸಹಿಸಿಕೊಂಡು ತಪ್ಪು ಹೊರಿಸಿದವರ ಮೇಲೆ ಆತನು ತಪ್ಪನ್ನ ಹೊರಿಸಲಿಲ್ಲ. ಅಂತಹ ಯೌವನಸ್ಥನಾಗಿ ಆತನು ಆ ದೇಶದಲ್ಲಿ ಆತನು ಇದ್ದನು. ಜ್ಞಾನೋಕ್ತಿ 17ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡುವಾಗ ದೋಷಗಳನ್ನ ಮುಚ್ಚಿಡುವನು, ಪ್ರೇಮವನ್ನ ಸೆಳೆಯುವನು ಎಂದು ಹೇಳ್ತಾರೆ. ಎತ್ತಿ ಆಡುವವನು ಸ್ನೇಹವನ್ನ ಕಳಕೊಳ್ಳುವನೆಂದು ಜ್ಞಾನೋಕ್ತಿ 17ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡ್ತಾರೆ. ಅದೇ ವ್ಯಕ್ತಿ ಯೋಸೇಫನಾಗಿದೆ. ಯೋಸೇಫನಲ್ಲಿದ್ದಂತಹ 2ನೇ ಗುಣವನ್ನ ನೋಡ್ಬೇಕಾದ್ರೆ ತಪ್ಪನ್ನ ತೋರಿಸಿಕೊಡದಂತಹ ಯೌವನಸ್ಥನಾಗಿದ್ದನು ಯೋಸೇಫ. ಅದೇ ರೀತಿಯಲ್ಲಿ ಆತನಲ್ಲಿ ಇದ್ದಂತಹ ಮತ್ತೊಂದು ಗುಣವನ್ನ ನೋಡೋಣ. ಆತನಲ್ಲಿದ್ದಂತಹ ಮತ್ತೊಂದು ಗುಣವನ್ನ ನೋಡ್ಬೇಕಾದ್ರೆ ಸುಳ್ಳು ಆಪಾದನೆಗಳ ಬರುವಾಗ ಮೌನವಾಗಿ ಸಹಿಸಿಕೊಂಡಂತಹ ವ್ಯಕ್ತಿ ಯೋಸೇಫನಾಗಿದ್ದ. ಎಂತಹ ಆಪಾದನೆಗಳು ಆತನ ಮೇಲೆ ಹಾಕುವಾಗ ಆ ಆಪಾದನೆಗಳಲ್ಲಿ ಸಹ ಆತನು ಅದರ ನಡುವೆ ಆತನು ಮೌನವಾಗಿ ಆತನು ಹಿಂಬಾಲಿಸಿದಂತಹ ಯೌವನಸ್ಥನು ಆತನಾಗಿದ್ದ. ಎಷ್ಟೊಂದು ಆಪಾದನೆಗಳನ್ನು ಆತನ ಮೇಲೆ ಹಾಕುವಾಗ
ಆತನು ಮೌನವಾಗಿ ಎಲ್ಲವನ್ನ ಸಹಿಸಿಕೊಂಡಂತಹ ವ್ಯಕ್ತಿ ಸಹ ಆತನಾಗಿದ್ದ. ಇದಕ್ಕೆ ಚಾಹೆಯಾಗಿ ನಾವು ನೋಡ್ಬೇಕಾದ್ರೆ ಯೇಸು ಸ್ವಾಮಿ ಸಹ ಈ ಲೋಕದಲ್ಲಿದ್ದಾಗ ಆತನ ಮೇಲೆ ಇಲ್ಲದ ಆಪಾದನೆಗಳನ್ನ ಆತನ ಮೇಲೆ ಹಾಕುವಾಗ ನನ್ನ ಯೇಸು ಸ್ವಾಮಿ ಸಹ ತಗ್ಗಿಸಿಕೊಂಡವನಾಗಿ ಆತನು ಈ ಲೋಕದಲ್ಲಿದ್ದನು. ಅದೇ ರೀತಿಯಲ್ಲಿ ಯೋಸೇಫನನ್ನ ನೋಡ್ಬೇಕಾದ್ರೆ ಸಹ ಗುಣಗುಟ್ಟದೆ ತಾಳ್ಮೆಯಿಂದ ಆತನು ಆ ಸರಿಯ ವಾಸವನ್ನ ಅನುಭವಿಸಿದನು ಯೋಸೇಫನು. ನಾವು ವಾಕ್ಯದಲ್ಲಿ ನೋಡಿದ್ರು ಹೆಮ್ಮೆ ಇಲ್ಲದಂತಹ ವ್ಯಕ್ತಿ ಯೋಸೇಫನಾಗಿದ್ದನು. ತಪ್ಪನ್ನ ತೋರಿಸಿಕೊಡುವಂತಹ ವ್ಯಕ್ತಿ ಯೋಸೇಫನಾಗಿದ್ದನು. ಸುಳ್ಳು ಆಪಾದನೆಗಳ ಮಧ್ಯದಲ್ಲೂ ಸಹ ಆತನು ಮೌನವಾದಂತಹ ವ್ಯಕ್ತಿ ಯೋಸೇಫನಾಗಿದ್ದನು. ಮಾತ್ರವಲ್ಲ, ಯೋಸೇಫನ ಚರಿತ್ರೆಯನ್ನು ನೋಡಬೇಕಾದ್ರೆ ಯೋಸೇಫನು ಪವಿತ್ರನಾದಂತಹ ಯವನಸ್ಥನಾಗಿದ್ದ. ಆದಿಕಾಂಡ 39ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ಅಲ್ಲಿ ಸಹ ಆತನ ಪವಿತ್ರತೆಯನ್ನ ನಾವು ನೋಡ್ತೇವೆ. ಇದೆಲ್ಲವನ್ನು ನೋಡ್ಬೇಕಾದ್ರೆ ಇದೆಲ್ಲ ಗುಣಗಳನ್ನ ಆತನು ಎಲ್ಲಿ ಆತನು ತೋರಿಸಿಕೊಂಡು ಬೇಕಾದ್ರೆ ಅನ್ಯ ದೇಶದಲ್ಲಿ, ಗೊತ್ತಿಲ್ಲಂತ ಸ್ಥಳದಲ್ಲಿ, ಅನ್ಯರ ಮಧ್ಯದಲ್ಲಿ, ಒಂದು ದೇಶದಲ್ಲಿ ಆತನು ಜೀವಿಸ್ಬೇಕಾದ್ರೆ ಅಲ್ಲಿ ಆತನು ಈ ಗುಣವನ್ನ ಆತನು ಅಲ್ಲಿ ಒಳ್ಳೆ ಯೌವನಸ್ಥನಾಗಿ ದೇವರ ಮಗನಾಗಿ ದೇವರು ಆತನೊಂದಿಗೆ ಇರಬೇಕಾದ್ರೆ ಆ ಹೃದಯದಲ್ಲಿ ಆತನು ಆ ವಾಕ್ಯ ದೇವರ ಬಗ್ಗೆ ಆತನು ಇಟ್ಟು ತಿಳಿದವನಾಗಿ ಆ ಅನ್ಯ ದೇಶದಲ್ಲಿ ಆತನು ಒಳ್ಳೆ ಯವನಸ್ಥನಾಗಿ ಆತನು ಜೀವಿಸ್ತಾ ಇದ್ದಾನೆ. ಸುಮಾರು 13 ವರ್ಷಗಳ ಕಾಲ ಆತನು ಆ ದೇಶದಲ್ಲಿ ಇರಬೇಕಾದ್ರೆ ಹೆಮ್ಮೆ ಪಡದೆ ಸುಳ್ಳು ಆಪಾದನೆಗಳ ಮಧ್ಯದಲ್ಲಿ, ಸುಳ್ಳುಗಳ ಮಧ್ಯದಲ್ಲಿ ತಪ್ಪನ್ನ ತೋರಿಸಿಕೊಡದೆ ಆತನು ಶಿಕ್ಷೆಯನ್ನ ಅನುಭವಿಸಿದಂತಹ ವ್ಯಕ್ತಿ ಆತನಾಗಿ. ಇನ್ನೊಂದು ಗುಣವನ್ನ ಆತನಲ್ಲಿ ನೋಡ್ಬೇಕಾದ್ರೆ ಆತನ ವ್ಯಕ್ತಿಗೆ ಸಹಾಯ ಮಾಡ್ತಾನೆ. ಆತನ ಒಂದು ಅಲ್ಲಿ ಇದ್ದಂತ ಸೆರೆಯ ಒಬ್ಬ ಅವನಿಗೆ ಅದನ್ನ ಕುರಿತು ಆತನಿಗೆ ಹೇಳ್ತಾನೆ ಏನಾಗುತ್ತೆ ಅಂತ. ನೀನು ಆ ರಾಜ್ಯವನ್ನು ಪಡೆದಾಗ ಅಧಿಕಾರಿಯಾಗಿ ನೀನು ನೇಮಿಸಿಕೊಂಡಾಗ ನನ್ನನ್ನ ನೆನೆಸ್ಕೋ ಅಂತ ಹೇಳ್ತಾನೆ. ಆತನು ಸೆರೆಯಿಂದ ಹೋದಾಗಲೂ ಸಹ ಯೋಸೇಫನನ್ನ ಆತನು ಮರೆತ. ಅಲ್ಲೂ ಆತನ ಗುಣವನ್ನು ನೋಡುವಾಗ ಮೌನವಾಗಿ ತಗ್ಗಿಸಿಕೊಂಡು ತಾಳ್ಮೆಯಿದ್ದಂತಹ ವ್ಯಕ್ತಿ ಯೋಸೇಫನಾಗಿದ್ದ. ಮಾತ್ರವಲ್ಲ, ಸಿಟ್ಟುಗೊಳ್ಳದಂತಹ ವ್ಯಕ್ತಿ ಯೋಸೇಫನ. ಆದಿಕಾಂಡ 40ನೇ ಅಧ್ಯಾಯ 23ನೇ ವಚನವಾಗ ಆತನು ಯಾವುದೇ ರೀತಿಯಾದಂತಹ ಕೋಪ ಇಲ್ಲದಂತಹ ವ್ಯಕ್ತಿ ಆತನಾಗಿ. 6ನೇ ಗುಣವನ್ನು ನೋಡ್ಬೇಕಾದ್ರೆ ಪ್ರತೀಕಾರವನ್ನ ತೀರಿಸಿದಂತಹ ಯೋಸೇಫನಾಗಿದೆ. ಆದಿಕಾಂಡ 50ನೇ ಅಧ್ಯಾಯಕ್ಕೆ ನಾವು ಬಂದಾಗ ಆದಿಕಾಂಡ 50ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಸಹ ಯೋಸೇಫನು ತಮ್ಮೊಳಗೆ ಮಾತಾಡಿಕೊಂಡು ಯೋಸೇಫನಿಗೆ, ನಿಮ್ಮ ತಂದೆಯು ಸಾಯುವುದಕ್ಕೆ ಮುಂಚೆ ನನಗೆ ಅಪ್ಪಣೆ ಕೊಡುವುದಾದರೆ ನೀವು ಯೋಸೇಫನಿಗೂ ನಿನ್ನ ಅಣ್ಣಂದಿರಿಗೂ ನಾವು ನಿನಗೆ ಕೇಡು ಮಾಡಿದನು ನಿಜವೇ, ಆದರೂ ನಮ್ಮ ಅಪರಾಧಗಳನ್ನ ಪಾಪವನ್ನ ಕ್ಷಮಿಸು ಎಂಬುದಾಗಿ ಕೇಳಿಕೊಳ್ಳಬೇಕು. ಹೀಗೆ ಅವನು ಅಪ್ಪಣೆ ಮಾಡುವುದರಿಂದ ನೀನು ಈಗ ನಿನ್ನ ದೇಶದ ಜನರಿಗೆ ಭಕ್ತರಾಗಿರು, ನೀವು ಮಾಡಿದ ಅಪರಾಧವನ್ನ ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತೇವೆಂದು ಕಣ್ಣೀರು ಸುರಿಸಿದರು. ಯೋಸೇಫನು ಈ ಮಾತನ್ನ ಕೇಳಿ ಕಣ್ಣೀರು ಸುರಿಸಿ ಅದಲ್ಲದೆ ಅಣ್ಣ ತಮ್ಮಂದಿರು ತಾವೇ ಬಂದು ಅವನ ಮುಂದೆ ಅಡ್ಡ ಬಿದ್ದರು. ಇಲ್ಲಿ ಸ್ವತಃ ಸಮಯ ಸಿಕ್ಕಿದ್ರೆ ಆತನು ರಾಜನಾಗಿದ್ದಾನೆ, ಆತನ ಅಣ್ಣಂದಿರು ಆತನ ಮುಂದೆ ಬಂದು ನಿಂತಿದ್ದಾರೆ. ಇಲ್ಲಿ ಆತನು ಪ್ರತೀಕಾರವನ್ನ ಆತನು ತೀರಿಸಬಹುದಾಗಿದೆ. ಆದರೆ ಯೋಸೇಫನ್ನು ನೋಡುವಾಗ ತನ್ನ ಅಣ್ಣ ತಮ್ಮಂದಿರನ್ನ ಕ್ಷಮಿಸಿದಂತ ವ್ಯಕ್ತಿ ಯೋಸೇಫನಾಗಿ.
ಸಮಯ ಇದ್ದರೂ ಸಹ ಅಧಿಕಾರ ಇದೆ. ತನ್ನ ಅಣ್ಣಂದಿರು ಆತನಿಗೆ ಮಾಡಿದಂತಹ ಕಾರ್ಯವನ್ನು ನೋಡ್ಬೇಕಾದ್ರೆ ಆತನನ್ನ ಹಳ್ಳಕ್ಕೆ ತಳ್ಳಿ ಆತನನ್ನ ಹಣಕ್ಕೆ ಮಾರಿದ್ದಾರೆ. ಸುಮಾರು 13 ವರ್ಷಗಳ ಕಾಲ ಆತನು ಹಿಂಸೆಯನ್ನ, ನೋವನ್ನ ಅನುಭವಿಸಿದ್ದಾನೆ. ದೀರ್ಘಕಾಲ ಆತನು ಸೆರೆಯಲ್ಲಿದ್ದಾನೆ. ಯಾವುದೇ ಒಂದು ದೇಶದಲ್ಲಿ ಆತನನ್ನ ಮಾರಿದಾಗ ಆತನಿಗೆ ಎಷ್ಟು ರೀತಿಯಾದಂತಹ ತನ್ನ ಅಣ್ಣಂದಿರ ಮೇಲೆ ಆತನು ಆ ಒಂದು ಪ್ರತಿಕಾರವನ್ನ ತೀರಿಸಿಕೊಳ್ಳಬಹುದಾದಂತಹ ಸಮಯ ಆ ಯೋಸೇಫನಿಗೆ ಸಿಕ್ಕಿದೆ. ಆದರೆ ಯೋಸೇಫನು ಮಾಡಿದಂತಹ ಕಾರ್ಯವನ್ನ ನೋಡ್ಬೇಕಾದ್ರೆ ಆತನು ಕ್ಷಮಿಸಿದಂತಹ ವ್ಯಕ್ತಿ ಯೋಸೇಫನಾಗಿದೆ. ತನ್ನ ಅಣ್ಣ ತಮ್ಮಂದಿರನ್ನ ಆತನ ಮುಂದೆ ಅವರಿದ್ದಾಗ ಅವರನ್ನ ಕ್ಷಮಿಸಿದಂತ ವ್ಯಕ್ತಿ ಯೋಸೇಫ. ಪ್ರತಿಕಾರವನ್ನ ತೀರಿಸದೆ ಅವರನ್ನ ಕ್ಷಮಿಸಿ ತನ್ನೊಂದಿಗೆ ಸೇರಿಸಿಕೊಂಡಂತಹ ಯೌವನಸ್ಥನು ಯೋಸೇಫನ. ಮಾತ್ರವಲ್ಲದೆ ಆ 30 ವರ್ಷಗಳ ನಂತರದಲ್ಲಿ ಆತನು ದೇವರೊಟ್ಟಿಗೆ ಇರುವಾಗ ಇಂತಹ ಗುಣಗಳನ್ನ ಆತನು ಹೊಂದಿದವನಾಗಿ ಜೀವಿಸುವಾಗ ದೇವರು ಆತನನ್ನ ಉನ್ನತ ಶ್ರೇಣಿಗೆ ಕರೆದುಕೊಂಡು ಹೋಗುವುದು. ಮಾತ್ರವಲ್ಲದೆ ಆತನಿಗೆ ದೇವರು ಕೊಟ್ಟಂತಹ ಆಶೀರ್ವಾದಗಳನ್ನು ನೋಡುವಾಗ ಹೇರಳವಾದಂತಹ ಆಶೀರ್ವಾದವನ್ನ ಹೊಂದಿದಂತಹ ಯೌವನಸ್ಥನಾದನು ಯೋಸೇಫ. ಯಾಕೆಂದು ನೋಡುವಾಗ ಯೋಸೇಫನು ದೇವರ ವಾಕ್ಯಗಳನ್ನ ತನ್ನ ಹೃದಯದಲ್ಲಿ ಇಟ್ಟುಕೊಂಡಂತಹ ವ್ಯಕ್ತಿ ಯೋಸೇಫನಾಗಿದ್ದ. ಅದಕ್ಕಾಗಿ ನಾನು ಮೊದಲನೇದಾಗಿ ಒಂದು ವಾಕ್ಯವನ್ನ ಓದಿದ ಹಬಕ್ಕೂಕದಲ್ಲಿ ನಾನು ಓದಿದಂತ ಒಂದು ವಾಕ್ಯವನ್ನ ನಾವು ಓದುತ್ತಾ ಬಂದಾಗ ಅಲ್ಲಿ ನಿನಗಾದನ ದರ್ಶನವನ್ನ ಬರೆ, ಓದುವವರು ಶೀಘ್ರವಾಗಿ ಓದುವಂತೆ ಹಲಿಗೆಗಳ ಮೇಲೆ ಅದನ್ನ ಕೆತ್ತು. ನಾವೆಲ್ಲರೂ ವಿಶ್ವಾಸಿಗಳಾಗಿ ಈ ಲೋಕದಲ್ಲಿ ನಾವು ದೇವರ ಮಕ್ಕಳಾಗಿರುವಾಗ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳುವಾಗ ಸುಮಾರು 17 ವರ್ಷಗಳ ಕಾಲ ಯೋಸೇಫನು ಹೇಗೆ ತಂದೆಯ ಅನ್ಯೂನ್ಯತೆಯಲ್ಲಿ, ಸಹೋದರ ಅನ್ಯೂನ್ಯತೆಯಲ್ಲಿ ಆತನಿದ್ದಂತೆ ನಮ್ಮನ್ನು ನಾವು ನೋಡಿಕೊಳ್ಳಬೇಕಾದ್ರೆ ನಾವು ಸಹ ದೇವರ ನಮ್ಮನ್ನ ಕರೆದಾಗ ನಮ್ಮ ಯೌವನ ಪ್ರಾಯದಲ್ಲಿ ನಾವು ಆ ದೀಕ್ಷಾ ಸ್ನಾನವನ್ನ ಅಥವಾ ಸ್ವಂತ ರಕ್ಷಕನಾಗಿ ನಾವು ಆತನನ್ನ ಅಂಗೀಕರಿಸಿದ ಮುಂಚಿತವಾಗಿ ನಾವು ಆತನೊಟ್ಟಿಗೆ ಕೊಟ್ಟಂತ ಒಡಂಬಡಿಕೆ, ಆತನು ನಮ್ಮ ಹೃದಯದಲ್ಲಿ ಆತನು ನಾವು ಸ್ವಂತ ರಕ್ಷಕನಾಗಿ ನಾವು ಅಂಗೀಕರಿಸಬೇಕಾದ್ರೆ ಎಷ್ಟೊಂದು ವಾಕ್ಯಗಳಿಂದ ಆತನು ನಮ್ಮನ್ನ ತುಂಬಿದ್ದಾನೆ. ವಾಕ್ಯಗಳಿಂದ ಆತನನ್ನು ತುಂಬಿ ನಾವು ಆ ದಿನದಿಂದ ನಾವು ಜೀವಿಸುವ ಆ ದಿನದಿಂದ ಇಲ್ಲಿವರೆಗೂ ಸಹ ಇಷ್ಟೊಂದು ವಾಕ್ಯಗಳನ್ನ ನಮ್ಮ ಹೃದಯದ ಹಲಿಗೆ ಮೇಲೆ ಆತನು ಬರೆದಿದ್ದಾನೆ. ನೆರವೇರುವಂತಹ ಕಾಲ ಬರ್ತಾ ಇದೆ ಪ್ರಿಯ. ನಮ್ಮೆಲ್ಲರಿಗೂ ಸಹ ಆ ವಾಕ್ಯ ಚೆನ್ನಾಗಿ ಗೊತ್ತು. ಕರ್ತನ ಯೇಸು ಕ್ರಿಸ್ತನು ಈಗೋ ಬೇಗನೆ ಬರುತ್ತಾನೆ. ಆತನ ವಾಕ್ಯಗಳೆಲ್ಲವೂ ಸಹ ನೆರವೇರುವಂತಹ ಸಮಯಕ್ಕೆ ನಾವು ಬರ್ತಾ ಇದ್ದೇವೆ. ಅದಕ್ಕೆ ಹಬಕ್ಕೂಕನು ಬರಿಬೇಕಾದ್ರೆ ಅಲ್ಲಿ ಬರಿತಾ ಇದ್ದಾನೆ, ಮೋಸ ಮಾಡದಂತೆ, ತಡವಾಗದಂತೆ ಅದಕ್ಕಾಗಿ ಕಾದಿರು. ನಮ್ಮನ್ನೇ ನಾವು ಸ್ವಲ್ಪ ಸಮಯ ವಾಕ್ಯದಲ್ಲಿ ನೋಡಿಕೊಳ್ಳೋಣ. ನಮ್ಮ ಈ ಯೌವನದ ಯಾತ್ರೆಯಲ್ಲಿ, ಆ ವಿಶ್ವಾಸಿಯ ಜೀವಿತದಲ್ಲಿ ಒಂದು ಸಭೆಯ ಅಂಗಗಳಾಗಿರುವಾಗ, ಸಭೆಯ ಒಳಗಡೆ ಅಥವಾ ದೇವ ಜನರ ಮಧ್ಯದಲ್ಲಿ ಆತ ನಮ್ಮನ್ನ ಇರಿಸಿದ್ದಾನೆ. ನಾವು ಬಿಟ್ಟು ಹೊರಗಡೆ ಹೋಗುವಾಗ ಆತನು ಸೈತಾನನು ನಮ್ಮ ಹಿಂದೆ ಆತನು ಬರ್ತಾನೆ. ಅದಕ್ಕಾಗಿ ಯೋಸೇಫನನ್ನ ನಾವು ಮುಂದಿಟ್ಟುಕೊಂಡವರಾಗಿ ಆತನು ಆ ಜೀವಿತದಲ್ಲಿ ಆತನು ಯೌವನಸ್ಥನಾಗಿ ಆತನು ಇದ್ದಾಗ, ಆ ಯೌವನಸ್ಥನಾಗಿ ಆ ಯೌವನಸ್ಥಿಕೆಯಲ್ಲಿ ಆತನಲ್ಲಿ ಇದ್ದಂತ ಗುಣಗಳನ್ನು ನಾವು ನೋಡ್ಬೇಕಾದ್ರೆ ಎಂತಹ ತಾಳ್ಮೆ ಉಳ್ಳಂತಹ ವ್ಯಕ್ತಿ, ಹೆಮ್ಮೆ ಪಡೆದಂತಹ ಯೌವನಸ್ಥನು, ಮಾತ್ರವಲ್ಲ ಪ್ರತಿಕಾರವನ್ನ ತೀರಿಸಿದಂತಹ ಯೌವನಸ್ಥನು, ಸುಳ್ಳು ಆರೋಪಗಳ ಮಧ್ಯದಲ್ಲೂ ಸಹ ಇದ್ದಂತಹ ಯೌವನಸ್ಥನು, ಪರಿಶುದ್ಧನಾಗಿ ಜೀವಿಸಿದಂತಹ ಯೌವನಸ್ಥನು ಯೋಸೇಫನಾಗಿದ್ದನು. ಸಿಟ್ಟುಗೊಳ್ಳುವಂತಹ ವ್ಯಕ್ತಿ,
ಹೆಮ್ಮೆ ಇಲ್ಲದಂತಹ ಯವನಸ್ಥನು ಯೋಸೇಫನಾಗಿದ್ದ. ಈ ಒಂದು ಸ್ವಲ್ಪ ಸಮಯದ ಕಾಲದಲ್ಲಿ ದೇವರ ವಾಕ್ಯಗಳನ್ನ ನಾವು ಧ್ಯಾನ ಮಾಡಿದ್ದೇವೆ. ಯೋಸೇಫನ ಬಗ್ಗೆ ನಾವು ಸ್ವಲ್ಪ ನನಗಾದಂತಹ ಆತನು ಮಾತ್ರ ದೇವರ ವಾಕ್ಯ ಓದುವಾಗ ಹಂಚಿಕೊಂಡಂತ ವಿಷಯಗಳನ್ನ ನಮ್ಮ ಮುಂದೆ ನಾವು ಇಟ್ಟಿದ್ದೇನೆ. ಸ್ವಲ್ಪ ಸಮಯದಲ್ಲಿ ನಾವು ಸಹ ಯೌವನಸ್ಥರಾಗಿ ಲೋಕದಲ್ಲಿ ಜೀವಿಸುವಾಗ, ವಿಶ್ವಾಸಿಗಳಾಗಿ ಆತನ ಮಕ್ಕಳಾಗಿ ಜೀವಿಸುವಾಗ, ಸಮಯ ಸಂದರ್ಭಗಳು ಬರುವಾಗ ಈ ಯೋಸೇಫನಿದ್ದಂತಹ ಗುಣಗಳನ್ನ ನಾವು ಸಹ ಧರಿಸಿಕೊಂಡವರಾಗಿ, ಆತನನ್ನ ಮುಂದಿಟ್ಟುಕೊಂಡವರಾಗಿ ಈ ಲೋಕದ ಯಾತ್ರೆಯಲ್ಲಿ ನಾವು ಸಹ ಆತನನ್ನ ಹಿಂಬಾಲಿಸುವವರ. ಭಕ್ತರು ಬರಿಬೇಕಾದ್ರೆ ಒಂದು ವಾಕ್ಯದಲ್ಲಿ ನಾವು ನೋಡ್ತೇವೆ, ಜಯಿಸಿದಂತಹ ವ್ಯಕ್ತಿಗಳನ್ನ ಇಟ್ಟುಕೊಂಡವರಾಗಿ ಅವರನ್ನ ಹಿಂಬಾಲಿಸಿ, ಅವರನ್ನ ನಾವು ಸಹ ನಮ್ಮ ವಾಕ್ಯದಲ್ಲಿ ಈ ಲೋಕದ ಯಾತ್ರೆಯಲ್ಲಿ ಕ್ರಿಸ್ತನ ಮಕ್ಕಳಾಗಿ ನಾವು ಜೀವಿಸುವಾಗ, ಸಮಯಗಳು ಬರುವಾಗ ನಾವು ಸಹ ನಮ್ಮನ್ನೇ ನಾವು ಯೋಸೇಫನ ಹಾಗೆ ತಗ್ಗಿಸಿಕೊಂಡವರಾಗಿ, ತಾಳ್ಮೆಯುಳ್ಳವರಾಗಿ, ಆತನಿಟ್ಟಂತಹ ಗುರಿಯನ್ನ ನಮ್ಮ ಮುಂದೆ ಆತನು ಆತನಿಗೆ ಹೇಗೆ ಆ ದರ್ಶನಗಳು ನೆರವೇರುವಂತಹ ಸಮಯ ಬಂತು, ನಮಗೂ ಸಹ ದೇವರು ಈಗೂ ಬೇಗನೆ ಬರುತ್ತಾನೆ ಅಂತ ಹೇಳಿರುವಾಗ ಆತನ ಬರೋಣದ ಒಳಗೆ ನಾವು ಸಭೆಯ ಒಳಗೆ, ಸಭೆಯಲ್ಲಿ ದೇವರು ಇಟ್ಟಂತಹ ನಮ್ಮ ಕುರುಬನಾಗಿರುವಂತಹ ಅಟ್ಟಿಯೊಳಗೆ ನಾವು ಕುರಿಗಳಾಗಿ ಆತನ ಹಿಂದೆ ಆತನ ಮಹಿಮೆಗಾಗಿ ನಾವು ಜೀವಿಸ್ತಾ ಬರೋಣ. ಈ ಅವಕಾಶವನ್ನ ಕೊಟ್ಟಂತಹ ಸೈಮನ್ ಬ್ರದರಿಗೂ ಹಾಗೂ ಎಲ್ಲಿರುವಂತಹ ಎಲ್ಲಾ ದೇವಜನರಿಗೂ ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದನೆಯನ್ನ ತಿಳಿಸೋನಾಗಿದ್ದೇನೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ.